ನೀವೇನಾದರೂ ಯೂಟ್ಯೂಬರ್ ಆಗಿದ್ದರೆ ಈ ವಿಡಿಯೋ ನೋಡಲೇಬೇಕು ಗೈಸ್. ಯಾಕೆ ಅಂತ ಅಂದರೆ, ನೀವು ಯೂಟ್ಯೂಬರ್ ಆಗಿದ್ದರೆ ತಮ್ನೇಲ್ನ ಮಾಡಲೇಬೇಕು. ಅದಕ್ಕೋಸ್ಕರ ಕೆಲವೊಂದಷ್ಟು ಆ್ಯಪ್ಸ್ನ ಯೂಸ್ ಮಾಡಬೇಕಾಗುತ್ತೆ. ಪಿಕ್ಸೆಲ್ ಲ್ಯಾಬ್ ಆಗಿರ್ಬೋದು, ಕ್ಯಾನ್ವಾಸ್ ಆಗಿರ್ಬೋದು. ಈ ರೀತಿಯಾಗಿ ನನಗೆ ತುಂಬ ಇಷ್ಟವಾಗಿರೋಂತಹ ಆ್ಯಪು ತಮ್ನೇಲ್ ಮಾಡೋದಕ್ಕೆ ಅದು ಪಿಕ್ಸೆಲ್ ಲ್ಯಾಬು. ಅದನ್ನು ಕಂಪ್ಲೀಟಾಗಿ ಇವತ್ತು ತಿಳಿಸ್ಕೊಡ್ತೀನಿ. ಪಿಕ್ಸೆಲ್ ಲ್ಯಾಬ್ದು ಕಂಪ್ಲೀಟ್ ಟ್ಯುಟೋರಿಯಲ್ ಅದು ಕನ್ನಡದಲ್ಲಿ ನಿಮಗೆ ಸಿಗ್ತಾ ಇದೆ. ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ನಿಮಗೆ ಕಂಪ್ಲೀಟ್ ಕೂಡ ಈ ವಿಡಿಯೋ ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ನೀವೇನೇ ಇನ್ನೊಬ್ರಿಗೆ ಹೇಳ್ಕೊಡ್ತೀರಾ ಪಿಕ್ಸೆಲ್ ಲ್ಯಾಬಲ್ಲಿ ಈ ಆಪ್ಷನ್ ಅಂದರೆ ಈ ರೀತಿ ಯೂಸ್ ಮಾಡಬೇಕು, ಈ ಆಪ್ಷನ್ಗೆ ಈ ರೀತಿ ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಅಷ್ಟು ನೀಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆ ಯಾವುದೇ ರೀತಿ ಡೌಟ್ಸ್ ಬರೋಲ್ಲ. ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಕ್ಲಿಯರ್ ಮಾಡ್ತೀನಿ. ಓಕೆನಾ? ಸೊ ಪಿಕ್ಸೆಲ್ ಲ್ಯಾಬ್ದು ಕಂಪ್ಲೀಟ್ ಟ್ಯುಟೋರಿಯಲ್ಲು ಎಕ್ಸ್ಟ್ರಾರ್ಡಿನರಿಯಾಗಿ ನೀವು ತಮ್ನೇಲ್ ಮಾಡೋದಕ್ಕೆ ಇದು ತುಂಬ ಯೂಸ್ಫುಲ್ ಆಗುವಂಥ ವಿಡಿಯೋ. ಸೊ ಸ್ಕಿಪ್ ಮಾಡದೆ ನೋಡಿ. ಓಕೆನಾ? ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಆಗ ನಮಗೂ ಕೂಡ ಇನ್ಸ್ಪಿರೇಷನ್ ಸಿಗುತ್ತೆ. ಒಂದು ಲೈಕ್ ಕೊಡಿ ಗೈಸ್, ಮತ್ತು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಈಗ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಫಸ್ಟು 3 ಡಾಟ್ಸ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಅಲ್ಲೇನೇನು ಆಪ್ಷನ್ ಇದೆ ಅಂತ ನಿಮಗೆ ತೋರಿಸ್ತೀನಿ. ಇಷ್ಟೆಲ್ಲ ಆಪ್ಷನ್ ಬರುತ್ತೆ. ನೀವು ಯೂಟ್ಯೂಬ್ ತಮ್ನೇಲ್ ಮಾಡಬೇಕು ಅಂದರೆ ಇಮೇಜ್ ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಕಸ್ಟಮ್ ಅಂತ ನೋಡಿದಾಗ ನಿಮಗೆ ಪ್ರೊಫೈಲ್ ಪಿಕ್ಚರ್ ರೆಡಿ ಮಾಡೋದಕ್ಕೆ, ಯೂಟ್ಯೂಬ್ ಚಾನಲ್ ಬ್ಯಾನರ್ ಮಾಡೋದಕ್ಕೆ, ಯೂಟ್ಯೂಬ್ ತಮ್ನೇಲ್ ಮಾಡೋದಕ್ಕೆ, ಫೇಸ್ಬುಕ್ ಕವರ್ ಆರ್ಟು ಇದೆಲ್ಲನೂ ಕೂಡ ಮಾಡೋದಕ್ಕೆ ಅದರದೇ ಆದಂತಹ ಒಂದು ಸೈಜ್ ಇರುತ್ತೆ. ಸೊ ಆ ಸೈಜ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ಈಗ ಯೂಟ್ಯೂಬ್ ಥಂಬ್ನೇಲ್ ಅಂತ ಕ್ಲಿಕ್ ಮಾಡಿದ್ರೆ 16:9 ರೇಷಿಯೋದಲ್ಲಿ ಈ ಸೈಜಲ್ಲಿ ನಮಗೆ ತೋರಿಸುತ್ತೆ. ಓಕೆನಾ? ಯೂಟ್ಯೂಬ್ ಥಂಬ್ನೇಲ್ಗೆ ಇದೇ ಸೈಜಲ್ಲಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಯೂಟ್ಯೂಬ್ ಬ್ಯಾನರ್ಗೆ ಬೇರೆ ಸೈಜ್ ಇರುತ್ತೆ. ಓಕೆನಾ? ಈಗ ಈ ನ್ಯೂ ಟೆಕ್ಸ್ಟ್ ಅಂತ ಇರುತ್ತಲ್ಲ, ನಾವು ಟೆಕ್ಸ್ಟ್ನ ಹಾಕೋದಕ್ಕಿಂತ ಮುಂಚೆ ನಾವು ಕಲರ್ನ ಚೇಂಜ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನು ಡಿಲೀಟ್ ಮಾಡ್ಕೊಳ್ಬೇಕು. ಡಿಲೀಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಓಕೆ ಕೊಟ್ಟರೆ ಇದು ಡಿಲೀಟ್ ಆಗುತ್ತೆ. ಓಕೆನಾ? ಈ ಥರ ಪ್ಲೈನ್ ಸ್ಕ್ರೀನ್ ಬರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಈ ಕಲರ್ನ ಚೇಂಜ್ ಮಾಡೋದಕ್ಕೆ ಕೆಳಗಡೆ ಲಾಸ್ಟ್ ಆಪ್ಷನ್ ಇದೆಯಲ್ಲ, ಫೋರ್ತ್ ಆಪ್ಷನ್ ಇದೆಯಲ್ಲ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡಾಗ ನಾವು ಕಲರ್ನ ಚೇಂಜ್ ಮಾಡ್ಕೊಳ್ಬೋದು. ತೋರಿಸ್ತೀನಿ ಯಾವ ಥರ. ಅದರಲ್ಲಿರೋಂಥ ಆಪ್ಷನ್ಸ್ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಈಗ ಫೋರ್ತ್ ಆಪ್ಷನ್ಗೆ ಹೋದಾಗ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. ಫಸ್ಟ್ ಆಪ್ಷನ್ ಕಲರ್ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನೀವು ನಿಮಗೆ ಬೇಕಾದಂಥ ಕಲರ್ನ ಚೂಸ್ ಮಾಡ್ಕೊಳ್ಬೋದು. ಅದೇ ಮತ್ತು ಗ್ರೇಡಿಯಂಟ್ ಅಂತ ಇದೆಯಲ್ಲ, ಅಲ್ಲಿ ಈಗ ಡಬಲ್ ಕಲರು, 3D ಕಲರ್ ಈ ಥರ ಎಲ್ಲ ನೀವು ರೆಡಿ ಮಾಡ್ಕೊಳ್ಬೋದು. ಓಕೆನಾ? ಸೊ ನೋಡಿ, ಇಲ್ಲಿ ನಾನು ರೆಡ್ಡು ಮತ್ತು ಬ್ಲೂ ಕಲರ್ ಎರಡೂ ಕೂಡ ಚೂಸ್ ಮಾಡಿಕೊಂಡು ಈ ಥರ ಗ್ರೇಡಿಯಂಟ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರನೂ ಕೂಡ ನೀವು ಮಾಡ್ಕೊಳ್ಬೋದು. ಏನಿಲ್ಲ, ಕಲರ್ನ ಚೂಸ್ ಮಾಡಬೇಕಷ್ಟೇ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಈ ಥರ ನೀವು ಗ್ರೇಡಿಯಂಟ್ನ ರೆಡಿ ಮಾಡ್ಕೊಳ್ಬೋದು. ಮತ್ತು ಸೆಕೆಂಡ್ ಆಪ್ಷನ್ ಟ್ರಾನ್ಸ್ಪರೆಂಟ್ ಅಂತ ಇದೆಯಲ್ಲ, ಸೊ ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ಗ್ರೌಂಡ್ ಪೂರ್ತಿ ಟ್ರಾನ್ಸ್ಪರೆಂಟ್ ಆಗುತ್ತೆ. ಈಗ ಟೆಕ್ಸ್ಟ್ ಅಷ್ಟೇ ಬೇಕು, ಟೆಕ್ಸ್ಟ್ನ ಸೇವ್ ಮಾಡ್ಕೊಳ್ಬೇಕು ಅಂತ ಅಂದರೆ ಟೆಕ್ಸ್ಟ್ನೆಲ್ಲ ರೆಡಿ ಮಾಡಿಬಿಟ್ಟು ಈ ಥರ ಟ್ರಾನ್ಸ್ಪರೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ಓಕೆನಾ? ಸೊ ಇಮೇಜ್ ಸೈಜು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು. ಇನ್ನು ಇಮೇಜು ಇದೆಲ್ಲನೂ ಕೂಡ ಗೊತ್ತಿರುತ್ತೆ. ಫ್ರಮ್ ಗ್ಯಾಲರಿಯಿಂದ ಇಂಪೋರ್ಟ್ ಮಾಡ್ಕೊಳೋದಕ್ಕೆ ಅಂದರೆ ಇಲ್ಲೇನಾದರೂ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತಂದರೆ ಮಾಡ್ಕೊಳ್ಬೋದು. ಓಕೆನಾ? ನೆಕ್ಸ್ಟು ಶೇಪ್ಸು ಡ್ರಾ ಅಂತಂದರೆ ಏನಾದರೂ ಡ್ರಾ ಮಾಡ್ಕೊಳೋದ್ರೆ ಮಾಡ್ಕೊಳ್ಬೋದು. ಶೇಪ್ಸು ತೋರಿಸ್ತೀನಿ ನಿಮಗೆ. ತುಂಬಾ ಶೇಪ್ಸ್ ಇರುತ್ತೆ. ಈ ಥರ ಶೇಪ್ಗಳನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೇಕು ಅಂತ ಅಂದರೆ ಮಾಡ್ಕೊಳ್ಬೋದು. ಸೊ ನೋಡಿ ಎಷ್ಟು ಆಪ್ಷನ್ಸ್ ಇರುತ್ತೆ ಶೇಪ್ಸ್ನ ಚೂಸ್ ಮಾಡ್ಕೊಳೋದಕ್ಕೆ. ಮತ್ತು ಅದ್ರದ್ದು ಒಪ್ಯಾಸಿಟಿ ಆಗಿರ್ಬೋದು, ರೇಡಿಯಸ್ ಆಗಿರ್ಬೋದು, ಅದನ್ನು ಕೂಡ ಆಲ್ಟರ್ ಮಾಡ್ಕೊಳ್ಬೋದು. ನೋಡಿ, ಈಗ ಅದಕ್ಕೆ ಕಲರ್ ಕೊಡ್ಬೋದು. ಕಲರ್ ಆಪ್ಷನ್ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಕಲರ್ ಅಂತ ಬರುತ್ತೆ, ಕಲರ್ ಕೊಡ್ಬೋದು. ಸ್ಟ್ರೋಕ್ ವಿಡ್ತ್ ಅಂತ ಇದೆಯಲ್ಲ, ಸೊ ಅದನ್ನು ಜಾಸ್ತಿ ಮಾಡಿದಾಗ ಔಟರ್ ಲೈನ್ ಏನಿರುತ್ತೆ ಅದು ಥಿಕ್ ಆಗ್ತಾ ಹೋಗುತ್ತೆ. ಅದನ್ನು ಕೂಡ ಕಲರ್ ಚೇಂಜ್ ಮಾಡ್ಕೊಳ್ಬೋದು. ನೆಕ್ಸ್ಟು ಶೇಪ್ಸ್ ಆದಮೇಲೆ ಇಲ್ಲಿ ಕಾಪಿ ಅಂತ ಇದೆಯಲ್ಲ, ಸೊ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇನ್ನೊಂದು ಸರಿ ಕಾಪಿ ಆಗುತ್ತೆ. ಈ ಥರ ಕಾಪಿ ಆಗುತ್ತೆ. ಓಕೆನಾ? ನೆಕ್ಸ್ಟು ಟು ಫ್ರಂಟ್ ಟು ಬ್ಯಾಕ್ ಎಲ್ಲನೂ ನಾನು ತೋರಿಸ್ತೀನಿ ಯಾವಾಗ ಯೂಸ್ ಆಗುತ್ತೆ ಅದು ಅಂತ. ಓಕೆನಾ? ಸೊ ಈಗ ಶೇಪ್ಸ್ ಎಲ್ಲನೂ ಕೂಡ ಈ ಥರ ಯೂಸ್ ಮಾಡ್ಕೊಳ್ಬೋದು. ಸ್ಟ್ರೋಕು ಗೊತ್ತಾಯ್ತಲ್ಲ, ಆ ಥರ ಚೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಎರೇಸ್ ಆಪ್ಷನ್ ಇದೆಯಲ್ಲ, ಎರೇಸರ್ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡಿ ನಾವು ಎರೇಸ್ ಕೂಡ ಮಾಡ್ಕೊಳ್ಬೋದು.
ತೋರಿಸ್ತೀನಿ ನೋಡಿ. ಇವಾಗ ಎರೇಸರ್ ಆಪ್ಷನಲ್ಲಿ ಈ ಥರ ಎರೇಸ್ ಮಾಡ್ಕೊಳ್ಬೋದು. ನೆಕ್ಸ್ಟು ಇದು ಥರ್ಡ್ ಆಪ್ಷನಿಗೆ ಬಂದಿದ್ದೀವಿ. ಓಕೆನಾ, ನಾವು ಫೋರ್ತಿಂದ ಥರ್ಡಿಗೆ ನಾವು ಶೇಪ್ಸ್ನ ಚೂಸ್ ಮಾಡಿದಾಗ ಅದು ಥರ್ಡ್ ಆಪ್ಷನಿಗೆ ಬರುತ್ತೆ. ಓಕೆನಾ, ಈಗ ನೆಕ್ಸ್ಟು ಫೋರ್ತ್ ಆಪ್ಷನಲ್ಲಿ ಇಷ್ಟು ಇದು ಇರುತ್ತೆ ಆಪ್ಷನ್ನು. ನೆಕ್ಸ್ಟು ಈಗ ಥರ್ಡ್ ಆಪ್ಷನ್ ತೋರಿಸೋಕ್ಕಿಂತ ಮುಂಚೆ ಫಸ್ಟ್ ಆಪ್ಷನ್ ಎ ಅಂತ ಇದೆಯಲ್ಲ ಅದನ್ನು ತೋರಿಸ್ಬಿಡ್ತೀನಿ. ಟೆಕ್ಸ್ಟು ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ಏನು ಟೈಪ್ ಮಾಡಬೇಕು ಅಂತ ಇರ್ತೀರ ಅದನ್ನು ಟೆಕ್ಸ್ಟ್ನ ಟೈಪ್ ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನಾನಿವಾಗ ಪಿಕ್ಸೆಲ್ ಲ್ಯಾಬ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡ್ತೀನಿ. ಓಕೆನಾ, ಪಿಕ್ಸೆಲ್ ಲ್ಯಾಬ್ ಅಂತ ಟೈಪ್ ಮಾಡಿ ಓಕೆ ಕೊಟ್ಟಾಗ ಅದು ಇಲ್ಲಿ ಬರುತ್ತೆ, ಪಿಕ್ಸೆಲ್ ಲ್ಯಾಬ್ ಅಂತ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಎಡಿಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವೇನಾದರೂ ಟೆಕ್ಸ್ಟ್ನ ಎಡಿಟ್ ಮಾಡಬೇಕು ಅಂತ ಅಂದರೆ ಎಡಿಟ್ ಮಾಡ್ಕೊಳ್ಬೋದು. ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ನೊಂದು ಸರಿ ಕಾಪಿ ಆಗುತ್ತೆ. ನೆಕ್ಸ್ಟು ಟು ಫ್ರಂಟ್ ಟು ಬ್ಯಾಕ್ ಈ ಥರ ಯಾವ ಥರ ಯೂಸ್ ಮಾಡಬೇಕು ಅಂತ ನಾನು ಇಲ್ಲಿ ತೋರಿಸ್ತೀನಿ. ಇವಾಗ ಶೇಪ್ಸ್ ಅಂತ ಇದೆಯಲ್ಲ, ಥರ್ಡ್ ಆಪ್ಷನ್ಗೆ ಹೋಗ್ಬಿಟ್ಟು ಶೇಪ್ನ ಸೆಲೆಕ್ಟ್ ಮಾಡಿಕೊಂಡು ಈ ಥರ ಶೇಪ್ ಯಾವುದೋ ಒಂದು ಶೇಪ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ರೇಡಿಯಸ್ ನೋಡಿ ಈ ಥರ ಜಾಸ್ತಿ ಮಾಡಿದ್ರೆ ಏನು ರೆಕ್ಟ್ಯಾಂಗಲ್ ಶೇಪ್ ಇರೋದು ಈ ಥರ ಇದು ಎಡ್ಜಲ್ಲಿ ಏನಿರುತ್ತೆ ಅದು ರೌಂಡ್ ಆಗ್ತಾ ಬರುತ್ತೆ. ಈಗ ಕಲರ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಟು ಬ್ಯಾಕ್ ಅಂತ ಒತ್ತಿದ್ರೆ ಟೆಕ್ಸ್ಟು ಈ ಶೇಪ್ ಮೇಲೆ ಬರುತ್ತೆ. ಟು ಫ್ರಂಟ್ ಅಂತ ಒತ್ತಿದ್ರೆ ಈ ಥರ ಬರುತ್ತೆ. ಸೊ ಇಂಥ ಟೈಮಲ್ಲಿ ಟು ಬ್ಯಾಕ್ ಟು ಫ್ರಂಟ್ ಎಲ್ಲ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಪೊಸಿಷನ್ನು. ಈಗ ಟೆಕ್ಸ್ಟ್ನ ಆಗಿರ್ಬೋದು ಅಥವಾ ಶೇಪ್ನ ಆಗಿರ್ಬೋದು ಮೂವ್ ಮಾಡೋದಕ್ಕೆ ಈ ಒಂದು ಆಪ್ಷನ್ನ ಯೂಸ್ ಮಾಡ್ಕೊಳ್ಬೋದು. ರಿಲೇಟಿವ್ ಪೊಸಿಷನ್ ಅಂತಂದರೆ ಪೂರ್ತಿ ರೈಟಿಗೆ ಪೂರ್ತಿ ಲೆಫ್ಟಿಗೆ ಮೂವ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ. ಅದಾದಮೇಲೆ ಕಲರು ಚೇಂಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈ ಟೆಕ್ಸ್ಚರ್ ಏನಿದೆ ನೀವೇನಾದರೂ ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಓಕೆನಾ, ಸೊ ನಾನಿಲ್ಲಿ ಯಾವುದು ಸೆಲೆಕ್ಟ್ ಮಾಡಿಲ್ಲ ಹಾಗಾಗಿ ಯೂಸ್ ಮಾಡೋಕ್ಕಾಗ್ತಿಲ್ಲ. ಒಪ್ಯಾಸಿಟಿ ಬಂದುಬಿಟ್ಟು ಅದರದ್ದು ಬ್ರೈಟ್ನೆಸ್ಸು. ಈಗ ನಾನು ಏನು ಶೇಪ್ನ ಸೆಲೆಕ್ಟ್ ಮಾಡಿದ್ದೀನಿ ನೋಡ್ಬೋದು ನೀವು ಅದ್ರ ಬ್ರೈಟ್ನೆಸ್ ಯಾವ ರೀತಿಯಾಗಿ ಕಡಿಮೆ ಜಾಸ್ತಿ ಆಗ್ತಾಯಿದೆ ಅಂತ. ಸೊ ಕಲರ್ ಫಿಲ್ಟರ್ನ ತೊಗೊಂಡ್ಬಿಟ್ಟು ನೀವು ನೋಡ್ಬೋದು, ಈ ಥರ ಫಿಲ್ಟರ್ನ ಹಾಕ್ಕೊಳ್ಬೋದು, ಕಲರ್ನ ಚೇಂಜ್ ಮಾಡ್ಕೊಳ್ಬೋದು, ಶೇಪ್ ಆಗಿರ್ಬೋದು ಟೆಕ್ಸ್ಟ್ ಆಗಿರ್ಬೋದು ಯಾವುದಕ್ಕೆ ಬೇಕಾದರೂ ಈ ಎಲ್ಲ ಆಪ್ಷನ್ನ ಕೂಡ ಯೂಸ್ ಮಾಡ್ಕೊಳ್ಬೋದು. ಓಕೆನಾ, ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಥರ ಸ್ಟ್ರೋಕ್ ಆಪ್ಷನ್ನು. ಸ್ಟ್ರೋಕ್ ಅಂತಂದರೆ ಏನು ಅಂದರೆ ಔಟರ್ ಲೈನ್ ಏನಿರುತ್ತೆ ಅದು ಇಲ್ಲಿ ಕಲರ್ನ ಚೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಎರೇಸರು, ಅದು ಗೊತ್ತಿರುತ್ತೆ ನಿಮಗೆ. ಮಾಸ್ಕ್ ಆಪ್ಷನ್ ಇಲ್ಲಿ ಈ ಥರ ಮಾಸ್ಕ್ ಮಾಡ್ಕೊಳ್ಬೋದು. ಮತ್ತು ಎರೇಸ್ ಕಲರ್ನ ತೋರಿಸ್ತೀನಿ. ಈಗ ಎರೇಸ್ ಕಲರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಎನೇಬಲ್ ಮಾಡಿಕೊಂಡು ಟಾಲರೆನ್ಸ್ ಮೇಲೆ ಈಗ ಡ್ರ್ಯಾಗ್ ಮಾಡ್ಕೊತ ಹೋದರೆ ನೀವು ನೋಡ್ಬೋದು ಕಲರು ಯಾವ ರೀತಿಯಾಗಿ ಎರೇಸ್ ಆಗ್ತಾಯಿದೆ ಅಂತಂದರೆ ರೊಟೇಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ರೊಟೇಟ್ ಆಗುತ್ತೆ. ಇದೆಲ್ಲ ಆಪ್ಷನ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. 3D ರೊಟೇಟ್ ಕೂಡ ಯೂಸ್ ಮಾಡ್ಕೊಳ್ಬೋದು, ಹಾಗೆ ಡ್ರಾ ಶೇಪ್ ಇವೆಲ್ಲನೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಈಗ ಫಸ್ಟ್ ಆಪ್ಷನ್ ಎ ಮೇಲೆ ಬರೋಣ. ಟೆಕ್ಸ್ಟ್ನ ಯಾವ ರೀತಿಯಾಗಿ ಎಡಿಟ್ ಮಾಡ್ಬೋದು ಅಂತ 3D ರೊಟೇಟು, 3D ಶೇಪು, 3D ಟೆಕ್ಸ್ಟ್ ಎಲ್ಲನೂ ಕೂಡ ಇರುತ್ತೆ ಇದರಲ್ಲೂ ಕೂಡ. ಸೊ ಇವಾಗ ನಾನು ತೋರಿಸ್ತೀನಿ ನಿಮಗೆ. ಇವಾಗ ನೆಕ್ಸ್ಟ್ ಯಾವುದನ್ನ ನೋಡೋಣ ಅಂತ ಅಂದರೆ ಶಾಡೋ ಆ್ಯಡ್ ಮಾಡಬೇಕು ಅಂತಂದರೆ ಯಾವ ರೀತಿಯಾಗಿ ಶಾಡೋನ ಆ್ಯಡ್ ಮಾಡಿ ಎನೇಬಲ್ ಮಾಡಿಕೊಂಡಾಗ ಈ ರೀತಿಯಾಗಿ ಆ್ಯಡ್ ಆಗುತ್ತೆ. ಓಕೆನಾ, ಡೆಪ್ತು ಅಂದರೆ ಎಷ್ಟು ಶಾಡೋ ಬೇಕು ಅಂತ ಹೇಳ್ಬಿಟ್ಟು. ಸೊ ನೋಡ್ಬೋದು ಈಗ ಶಾಡೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ಇನ್ನರ್ ಶಾಡೋನ ಸೆಲೆಕ್ಟ್ ಮಾಡಿಕೊಂಡಾಗ ಗೊತ್ತಾಗುತ್ತೆ ನಿಮಗೆ. ಇನ್ನರ್ ಶಾಡೋನ ಎನೇಬಲ್ ಮಾಡಿಕೊಂಡಾಗ ಈ ರೀತಿಯಾಗಿ ಕಾಣಿಸುತ್ತೆ. ಈಗ ಈ ರೀತಿಯಾಗಿ ನೋಡ್ಬೋದು ನೀವು. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿದಾಗ ಒಂಥರ ಗ್ಲಾಸಿ ಲುಕ್ ಬರುತ್ತೆ ಅದಕ್ಕೆ ಶೇಪ್ಗೆ. ಓಕೆನಾ, ಸೊ ಇದನ್ನು ಮೂವ್ ಮಾಡಬೇಕು. ಎನೇಬಲ್ ಮಾಡಿಕೊಂಡು ಮೂವ್ ಮಾಡಿದಾಗ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಲೈಟು. ಎಂಬಾಸ್ ಅಂತ ಇದೆಯಲ್ಲ ಆ ಆಪ್ಷನ್ನ ಪ್ರೆಸ್ ಮಾಡಿದಾಗ. ಸೊ ಇದಿಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಕನ್ಫ್ಯೂಸಿಂಗ್ ಆಗಿದ್ದರೆ ನಿಮಗೇನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಹಾಕಿ ನಾನು ತಿಳಿಸ್ಕೊಡ್ತೀನಿ. ಓಕೆನಾ, ಸೊ ಇಷ್ಟ ಆದಮೇಲೆ ಲಾಸ್ಟ್ ಆಪ್ಷನ್ನ ನೋಡೋಣ ಏನು ಅಂತ. ಫಿಫ್ತ್ ಆಪ್ಷನ್ ಇದೆಯಲ್ಲ, ಸೊ ನೀವು ಆ್ಯರೋ ಬೇಕು ಅಂತಂದರೆ ಆ್ಯರೋನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ಆ್ಯರೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಈಗ ಏನು ಮಾಡೋಣ ಅಂತಂದರೆ ಲಾಸ್ಟ್ ಆಪ್ಷನ್ ತೋರಿಸ್ತೀನಿ ನಿಮಗೆ. ಪ್ರತಿಯೊಂದೂ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು. ನೀವು ಯೂಸ್ ಮಾಡ್ತಾ ಹೋದರೆ ನಿಮಗೇ ಗೊತ್ತಾಗುತ್ತೆ, ಯಾರು ಕೂಡ ಹೇಳೋಂಥ ಅವಶ್ಯಕತೆ ಇಲ್ಲ. ನನಗೂ ಮೊದಲಿಗೆ ಗೊತ್ತಾಗ್ತಾ ಇರಲಿಲ್ಲ, ಈಗ ಗೊತ್ತಾಗುತ್ತೆ. ಸೊ ಈ ಥರ ನೀವು ಬ್ಯಾಕ್ಗ್ರೌಂಡನ್ನ ಚೇಂಜ್ ಮಾಡ್ಕೊಳ್ಬೋದು ಲಾಸ್ಟ್ ಆಪ್ಷನಲ್ಲಿ. ಓಕೆನಾ,
ಈ ರೀತಿಯಾಗಿ ಎನೇಬಲ್ ಮಾಡ್ಕೊತಾ ಹೋದರೆ ಒಂದೊಂದು ಕೂಡ ಡಿಫ್ರೆಂಟಾಗಿ ಬರುತ್ತೆ. ಓಕೆನಾ. ಲಾಸ್ಟ್ ಆಪ್ಷನ್ನು ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಅದೇ ರೀತಿಯಾಗಿ ಫಸ್ಟ್ ಆಪ್ಷನ್ ಕೂಡ ತೋರಿಸ್ತೀನಿ ನಿಮಗೆ. ಫಸ್ಟ್ ಆಪ್ಷನ್ ಯಾವ ರೀತಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು, ಇದು ನೀವು ಈ ಥರ ಬ್ಯಾಕ್ಗ್ರೌಂಡನ್ನ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ಬೋದು. ಈಗ ಒಂದು ಅಲ್ಲಿ ಟೆಕ್ಸ್ಟು ಕೂಡ ಚೇಂಜ್ ಆಗುತ್ತೆ. ಈಗ ಓಕೆ ಮಾಡ್ಕೊಳ್ಳಿ, ಟೆಕ್ಸ್ಟು ಕೂಡ ಚೇಂಜ್ ಆಗುತ್ತೆ. ಅಂದರೆ ಈಗ 3D ಶೇಪಲ್ಲಿ 3D ಟೆಕ್ಸ್ಟ್ನ ಯೂಸ್ ಮಾಡ್ಬೋದು. ಈ ಥರ ಮೆಟಲ್ ಥರ ಎಲ್ಲನೂ ಕೂಡ ಬರುತ್ತೆ. ಇದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು ನೀವು. ಸೊ ಇದಿಷ್ಟನ್ನು ಕೂಡ ಕೆಳಗಡೆ ಏನು 5 ಆಪ್ಷನ್ ಇದ್ದಾವೆ ಅದರಷ್ಟನ್ನು ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಮೇಲ್ಗಡೆ ಆಪ್ಷನ್ಸ್ ಕಾಣಿಸ್ತಾ ಇದೆಯಲ್ಲ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈಗ 3 ಡಾಟ್ಸ್ ಅಂದರೆ ಏನು ಅಂತ ಗೊತ್ತಾಗಿದೆ. ಈಗ ಈ ಟೆಕ್ಸ್ಟ್ ಯಾವುದೋ ಒಂದು ಟೆಕ್ಸ್ಟ್ನ ಬರೆದಿದ್ದೀರಾ, ಅದನ್ನು ಲಾಕ್ ಮಾಡಬೇಕು ಅಂದರೆ ಈ ಆಪ್ಷನ್ನ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ಲಾಕ್ ಮಾಡಿದ್ರೆ ಅದು ಮೂವ್ ಆಗೋದಿಲ್ಲ, ನಮಗೆ ಎಡಿಟ್ ಮಾಡೋದಕ್ಕೆ ಈಸಿ ಆಗ್ತಾ ಹೋಗುತ್ತೆ. ಓಕೆನಾ. ಸೊ ನೋಡ್ಬೋದು, ಈಗ ಎರಡನ್ನೂ ಲಾಕ್ ಮಾಡಿದ್ದೀನಿ, ಎರಡೂ ಕೂಡ ಮೂವ್ ಆಗೋದಿಲ್ಲ. ನೆಕ್ಸ್ಟು ಈ ಆಪ್ಷನ್ನ ತೊಗೊಂಡಾಗ ಈ ಥರ ಲೈನ್ ಏನಾದರೂ ಬೇಕು ಅಂತಂದರೆ ನೀವು ಯೂಸ್ ಮಾಡ್ಕೊಳ್ಬೋದು. ಓಕೆನಾ. ಲೈನ್ ಹಾಕ್ಬಿಟ್ಟು ಈ ಥರ ಮೂವ್ ಆಗುತ್ತೆ, ಲೈನ್ಗಳು ಅಡ್ಜಸ್ಟ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೋದು. ಮತ್ತು ಇದು ನೋಡಿ, ಇದು ಅಂಡ್ಯೂ ಆಪ್ಷನ್ ಅಂತಂದರೆ ಈಗ ಏನಾದರೂ ಡಿಲೀಟ್ ಮಾಡಿರ್ತೀರ, ಅದು ಮತ್ತೆ ನಿಮಗೆ ವಾಪಸ್ ಬೇಕು, ಇಲ್ಲಾಂತಂದರೆ ಬೇರೆ ಏನೋ ಎಡಿಟ್ ಮಾಡಿರ್ತಾರೆ, ಮತ್ತೆ ಫಸ್ಟ್ ಥರ ಬೇಕು ಅಂದರೆ ಯೂಸ್ ಮಾಡ್ಕೊಳ್ಬೋದು. ಇದೊಂದು ಬಂದುಬಿಟ್ಟು ಈ ಕೋಟ್ಸ್ಗಳೆಲ್ಲ ಇರುತ್ತೆ, ಇದು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಬೋದು. ಇದೇನು ನಮಗೆ ಯೂಸ್ ಆಗೋದಿಲ್ಲ, ಬೇಕು ಅಂತಂದರೆ ಯೂಸ್ ಮಾಡ್ಕೊಳ್ಳಿ. ಓಕೆನಾ. ಇದೆಲ್ಲ ಕೋಟ್ಸ್ಗಳು ಇರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಈಗ ಪ್ಲಸ್ ಮಾರ್ಕ್ ಇದೆಯಲ್ಲ, ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ತೋರಿಸ್ತೀನಿ ನಿಮಗೆ. ಟೆಕ್ಸ್ಟ್ ಆಪ್ಷನ್ ಇರುತ್ತೆ. ಟೆಕ್ಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಟೆಕ್ಸ್ಟು ಅಂದರೆ ನೀವೇನಾದರೂ ಹೊಸ್ದಾಗಿ ಟೆಕ್ಸ್ಟ್ನ ಬರಿಬೇಕು ಅಂತ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೈರೆಕ್ಟಾಗಿ ಟೆಕ್ಸ್ಟ್ನ ಬರಿಬೋದು. ಕರೆಂಟ್ ಡೇಟ್ ಅಂತ ಅಂದರೆ ಅವತ್ತಿನ ಡೇಟ್ ಏನಿರುತ್ತೆ ಅದು ನಿಮಗೆ ಸಿಕ್ಬಿಡುತ್ತೆ ಇಲ್ಲೇ. ಸೊ ಸ್ಟಿಕ್ಕರ್ಸು ಅಷ್ಟೇ, ಸ್ಟಿಕ್ಕರ್ಸ್ ಇಲ್ಲೇ ಡೈರೆಕ್ಟಾಗಿ ತೊಗೊಳ್ಬೋದು. ಥರ್ಡ್ ಆಪ್ಷನಲ್ಲಿ ಇತ್ತಲ್ಲ, ಸೊ ಡೈರೆಕ್ಟಾಗಿ ಸ್ಟಿಕ್ಕರ್ಸ್ ಎಲ್ಲ ಇಲ್ಲೇ ತೊಗೊಳ್ಬೋದು. ಓಕೆನಾ. ಸ್ಟಿಕ್ಕರ್ಸ್ ಆದಮೇಲೆ ಶೇಪ್ಸೂ ಕೂಡ ಇಲ್ಲೇ ಸಿಗುತ್ತೆ. ನೀವು ಡೈರೆಕ್ಟಾಗಿ ಶೇಪ್ಗಳನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಫ್ರಮ್ ಗ್ಯಾಲ್ರಿ. ಸೊ ನೋಡಿ, ಈಗ ಶೇಪ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈ ಥರ ಡಿಲೀಟ್ ಮಾಡ್ತೀನಿ. ಫ್ರಮ್ ಗ್ಯಾಲ್ರಿ ಅಂತಂದರೆ ಗ್ಯಾಲ್ರಿನಲ್ಲಿ ಯಾವುದಾದ್ರೂ ಇಮೇಜ್ ಇದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಡ್ರಾ ಅಂತಂದರೆ ಏನಾದರೂ ಡ್ರಾ ಮಾಡೋದಿದ್ರೆ ಡ್ರಾ ಮಾಡ್ಬೋದು. ಕಲರು ಎರೇಸರು ಎಲ್ಲ ಬಂದಿರುತ್ತೆ, ಸೊ ಡ್ರಾ ಮಾಡ್ಕೊಳ್ಬೋದು. ಇಷ್ಟೆಲ್ಲ ಆದಮೇಲೆ ಈಗ ಶೇರ್ ಆಪ್ಷನ್ನು ಇಲ್ಲಿದೆ, ನಿಮಗೆ ಗೊತ್ತಿರುತ್ತೆ ಇನ್ನೇನು ಶೇರ್ ಆಪ್ಷನ್ನು. ನೆಕ್ಸ್ಟು ಪ್ಲಸ್ ಮಾರ್ಕ್ ಪಕ್ಕ ಇದೆಯಲ್ಲ, ಅದು ಸೇವ್ ಆಪ್ಷನ್ನು. ಅದರಲ್ಲಿ ಯಾವ ರೀತಿಯಾಗಿ ನಾವು ಯೂಸ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಸೊ ಸೇವ್ ಆಪ್ಷನ್ನಲ್ಲಿ ಈಗ ನಾನು ಕ್ಲಿಕ್ ಮಾಡಿದಾಗ ಸೇವ್ ಅಂತ ಏನಿದೆ ಅದನ್ನು ಕ್ಲಿಕ್ ಮಾಡಿದಾಗ ಸೇವ್ ಆ್ಯಸ್ ಪ್ರಾಜೆಕ್ಟು ಮತ್ತು ಸೇವ್ ಆ್ಯಸ್ ಇಮೇಜ್ ಅಂತ ಬರುತ್ತೆ. ಸೊ ಸೇವ್ ಆ್ಯಸ್ ಪ್ರಾಜೆಕ್ಟ್ ಅಂತ ಕೊಟ್ಟಾಗ ನೀವು ಅಲ್ಲಿ ಒಂದು ನೇಮ್ನ ಕೊಟ್ಬಿಟ್ಟು ಸೇವ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಥರ ಅಂತ ತೋರಿಸ್ತೀನಿ ಇವಾಗ. ಸೇವ್ ಆ್ಯಸ್ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ಥರ ಬರುತ್ತೆ ಅಂತ ಅಂದರೆ, ಸೊ ತೋರಿಸ್ತೀನಿ ನೋಡಿ. ಇಲ್ಲೇ ನೀವು ಥಂಬ್ನೈಲೆಲ್ಲ ಮಾಡಿದಾಗ ಇಲ್ಲೇ ಬಂದು ಸೇವ್ ಮಾಡಬೇಕಾಗುತ್ತೆ. ಈ ಆಪ್ಷನ್ನ ಪ್ರೆಸ್ ಮಾಡಿಬಿಟ್ಟು ಸೇವ್ ಆ್ಯಸ್ ಇಮೇಜ್ ಮೇಲೆ ಕೊಡಬೇಕಾಗುತ್ತೆ. ಇವಾಗ ಸೇವ್ ಆ್ಯಸ್ ಪ್ರಾಜೆಕ್ಟ್ ಕೊಟ್ಟಾಗ ಇಲ್ಲಿ ಪ್ರಾಜೆಕ್ಟ್ ನೇಮ್ನ ಕೊಟ್ಬಿಟ್ಟು ಓಕೆ ಕೊಟ್ಟರೆ ಸೇವ್ ಆಗುತ್ತೆ. ನೆಕ್ಸ್ಟು ಸೇವ್ ಆ್ಯಸ್ ಇಮೇಜ್ ಕೊಟ್ಟಾಗ ನೀವಿಲ್ಲಿ ನೋಡಿ, ಇಮೇಜು PNG ಅಂತ ಇದೆಯಲ್ಲ ಅದನ್ನು JPG ಮಾಡ್ಕೊಳ್ಬೇಕಾಗುತ್ತೆ. ಸೊ PNG ಅಂತ ಅಂದರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, JPG ಅಂತಂದರೆ ನೋ ಟ್ರಾನ್ಸ್ಪರೆನ್ಸಿ, ಯಾವ ಥರ ಬ್ಯಾಕ್ಗ್ರೌಂಡ್ ಏನು ಟ್ರಾನ್ಸ್ಪರೆಂಟ್ ಇರೋಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಸೇವ್ ಟು ಗ್ಯಾಲ್ರಿ ಅಂತ ಕೊಡಬೇಕಾಗುತ್ತೆ, ಆವಾಗ ಗ್ಯಾಲ್ರಿನಲ್ಲಿ ಸೇವ್ ಆಗುತ್ತೆ. ಸೊ ಇದಿಷ್ಟೂ ಕೂಡ ಇವತ್ತು ಪಿಕ್ಸೆಲ್ ಲ್ಯಾಬಲ್ಲಿ ಯಾವ್ಯಾವ್ದು ಆಪ್ಷನ್ ಇರುತ್ತೆ, ಯಾವ್ಯಾವ ಥರ ಯೂಸ್ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೀನಿ. ಸೊ ಎಲ್ಲ ಆಪ್ಷನ್ಸು ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.